ಹಾಯ್ ಗೈಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಅವ್ರಿಗೆ, ಐ ಥಿಂಕ್ BC ಅವ್ರಿಗೆ ಆಗೋಗಿದೆ ಅನ್ನೋ ಗೊತ್ತಿಲ್ಲ. ಓಕೆ, ರೇಷಿಯೋ ಅನಾಲಿಸಿಸ್ ಅನ್ನೋ ಚಾಪ್ಟರ್ ಅಲ್ಲಿ ನಮಗೆ 5 ಮಾರ್ಕ್ಸ್ಗೆ 2024 ಅಲ್ಲಿ ಪ್ರಾಬ್ಲಮ್ ಯಾವ ತರ ಕೊಟ್ಟಿದ್ದಾರೆ, ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು. ಅದು ಮಾಡೋದಕ್ಕೆ ಮುಂಚೆ ನಮ್ಮ ಹತ್ರ ಸಂಭ್ರಮ್ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ MBA ಅಡ್ಮಿಷನ್ಸ್ ಓಪನ್ ಆಗಿದೆ. ಯಾರ್ಯಾರು PGCET ಬರ್ದಿದ್ದೀರಾ, ಯಾರ್ಯಾರು PGCET ಬರ್ದಿಲ್ಲ, ಅವರೆಲ್ಲರೂ ಕೂಡ ನಮ್ಮ ಸಂಭ್ರಮ್ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ಗೆ ಬಂದು ಸೇರ್ಕೊಳ್ಬಹುದು. ಇದು ಒಂದು ಬಿಸ್ನೆಸ್ ಸ್ಕೂಲ್, ಇದು ತುಂಬಾ ಚೆನ್ನಾಗಿದೆ. ಒಳ್ಳೆ ಪ್ರೊಫೆಷನಲ್ಸ್ ಇದ್ದಾರೆ, ಒಳ್ಳೆ PhD ಹೋಲ್ಡರ್ಸ್ ಇದ್ದಾರೆ, ಒಳ್ಳೆ ಅಕಾಡೆಮಿಕ್ಸ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ತುಂಬಾ ಅದ್ಭುತವಾಗಿದೆ. ಎಷ್ಟು ಜನ ಸೇರ್ಕೊಂಡಿದ್ದಾರೆ ಅಷ್ಟು ಜನಕ್ಕೂ ಒಳ್ಳೆ ಕಡೆ ಪ್ಲೇಸ್ಮೆಂಟ್ಸ್ ಆಗಿದೆ. ಫ್ರೀ ಇಂಟರ್ನ್ಶಿಪ್ಸ್ ಇರುತ್ತೆ, ಪೇಡ್ ಇಂಟರ್ನ್ಶಿಪ್ಸ್ ಕೂಡ ಕೊಡಿಸ್ತಾರೆ. ಸೊ ಮತ್ತೆ ಇನ್ನೂ ಒಂದೇನಪ್ಪಾ ಅಂದ್ರೆ, ಈ ಕಾಲೇಜಲ್ಲಿ ನಾನು ಗೆಸ್ಟ್ ಫ್ಯಾಕಲ್ಟಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರ್ಯಾರಿಗೆ MBA ಮಾಡಬೇಕು ಅಂತ ಅನ್ಕೊಳ್ತಿದ್ದೀರಾ, PGCET ಬರ್ದಿದ್ದೀರಾ, ಆ PGCET ಕೋಡ್ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ, ಅದರಲ್ಲಿ ನೋಡ್ಬೋದು. ಓಕೆನಾ? ಈಗ ಬರೋಣ, ಪ್ರಾಬ್ಲಮ್ ಏನು ಅಂತ ನೋಡೋಣ. ಗಿವನ್ ಇನ್ಫಾರ್ಮೇಶನ್: ಗ್ರಾಸ್ ಸೇಲ್ಸ್ 2,15,000, sales returns 9,000, purchases 1,49,660, gross profit 53,560, net profit 24,720, opening stock 39,500, closing stock 36,720. Compute gross profit ratio, net profit ratio, cost of goods sold and stock turnover ratio. ಇಷ್ಟೇ ಕೊಟ್ಟಿರೋದು. 4 ಕೇಳಿದ್ದಾರೆ, 4ಕ್ಕೆ 4 ಮಾರ್ಕ್ಸ್, ಅಂದ್ರೆ ಒಂದೊಂದಕ್ಕೆ ಒಂದೊಂದು ಮಾರ್ಕ್. ಓಕೆನಾ? ತುಂಬಾ ಅನ್ಯಾಯ ಇದು. ಸೊ 4 ಮಾರ್ಕ್ಸ್ಗೆ ಅಟ್ಲೀಸ್ಟ್ 2 ಮಾತ್ರ ಕೇಳಬೇಕಾಗಿತ್ತು. ಯಾಕೆಂದ್ರೆ ಹಾಫ್ ಮಾರ್ಕ್ ಫಾರ್ಮುಲಾಗೆ, ಹಾಫ್ ಮಾರ್ಕ್ ಸೊಲ್ಯೂಷನ್ಗೆ ಅಂತ ಕೊಡ್ಬೋದಾಗಿತ್ತು. ಏನ್ ಮಾಡೋದಕ್ಕೆ ಆಗೋದಿಲ್ಲ. ಹೆಂಗ್ ಮಾಡೋದು? ಈಗ ಫಸ್ಟ್ ನಾನು ಗ್ರಾಸ್ ಪ್ರಾಫಿಟ್ ರೇಷಿಯೋ ಹೆಂಗ್ ಮಾಡೋದು ಅಂತ ಹೇಳ್ಬೋದು. ನೋಡಿ, ಗ್ರಾಸ್ ಪ್ರಾಫಿಟ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋಗೆ ನಾವು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಅಂತ ಮಾಡ್ತೀವಿ. ಈ ಪ್ರಾಬ್ಲಮ್ ನಲ್ಲಿ ಎಲ್ಲಾದ್ರೂ ಗ್ರಾಸ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರಾ? ಎಸ್, ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 53,560 ರೂಪೀಸ್ ಕೊಟ್ಟಿದ್ದಾರೆ. ನೆಟ್ ಸೇಲ್ಸ್ ಅಂದ್ರೆ ಏನು? ಗ್ರಾಸ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ಸ್. ಗ್ರಾಸ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. ನೋಡಿ, ಗ್ರಾಸ್ ಸೇಲ್ಸ್ ಬಂದು 2,15,000 ಇದೆ. ಇದರಲ್ಲಿ ಸೇಲ್ಸ್ ರಿಟರ್ನ್ಸ್ 9,000 ರೂಪೀಸ್ ನ ಮೈನಸ್ ಮಾಡಿದ್ರೆ ಬರೋದೇ ನಮ್ಗೆ ಏನಂತ ಹೇಳ್ತೀವಿ? ನೆಟ್ ಸೇಲ್ಸ್ ಬರುತ್ತೆ. ಸೊ ಈಗ 53,560 ಮಾಡೋದಕ್ಕೆ ಮುಂಚೆ 2,15,000 ಮೈನಸ್ 9,000 ಎಷ್ಟು ಬರುತ್ತೆ ಹೇಳಿ ಸರ್? 2,06,000. 2,06,000. ಈಗ 53,560 divided by 2,06,000 into 100. Sir, 26. 26% is the answer. ಇದು ಫಸ್ಟ್ ರೇಷಿಯೋಗೆ ಆನ್ಸರ್. ಎರಡನೇದು ನೆಟ್ ಪ್ರಾಫಿಟ್ ರೇಷಿಯೋ ಅಂತ ಕೇಳಿದ್ದಾರೆ. ನೋಡಿ, ನೆಟ್ ಪ್ರಾಫಿಟ್ ರೇಷಿಯೋಗೆ ಫಾರ್ಮುಲಾ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಈಗ ನೆಟ್ ಪ್ರಾಫಿಟ್ ಅವನೇ ಕೊಟ್ಟಿದ್ದಾನೆ 24,720 ಡಿವೈಡೆಡ್ ಬೈ 2,06,000. ಹೆಂಗ್ ಬಂತು 2,06,000? 2,15,000 ಮೈನಸ್ 9,000. ಎಷ್ಟು ಬರುತ್ತೆ ಬೇಗ? 720 divided by 2,06,000 into 100. ಸರ್ 12% ಬರುತ್ತೆ ಸರ್. 12% ಬರುತ್ತೆ. ಇದು ಆನ್ಸರ್. ಈಗ ನೆಕ್ಸ್ಟ್ ಇನ್ನೂ ಒಂದು ಕೇಳಿದ್ದಾರೆ. ಏನದು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ. ಇದನ್ನ COGS ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್. ಎಂತ ಸೇಲ್ಸ್ ಅಂದ್ರೆ ನೆಟ್ ಸೇಲ್ಸ್. ಓಕೆನಾ? ನೆಟ್ ಸೇಲ್ಸ್ ಬಂದು 2,06,000 ಇದೆ. ಗ್ರಾಸ್ ಪ್ರಾಫಿಟ್ ಬಂದು 53,560 ಇದೆ. ಹಾಗಾದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್
ನಿಮಗೆ ಸರ್ 1,52,440. 1,52,440. This is the cost of goods sold. Yes, sir. ನೆಕ್ಸ್ಟ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಹೇಳ್ತಾರೆ. Yes, sir. ಇದನ್ನ STR ಅಂತ ಕರಿತೀವಿ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಸ್ಟಾಕ್ ಟರ್ನ್ ಓವರ್ ರೇಷಿಯೋಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್ ಅಂತ ಹೇಳ್ತೀವಿ. ನೋಡಿ, ಆವರೇಜ್ ಸ್ಟಾಕ್ ಅಂತ ಹೇಳಿದ್ರೆ ಆವರೇಜ್ ಸ್ಟಾಕ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ನೋಡಿ, ಓಪನಿಂಗ್ ಸ್ಟಾಕ್ 39,500 ಕೊಟ್ಟಿದ್ದಾನೆ, Yes, sir. ಕ್ಲೋಸಿಂಗ್ ಸ್ಟಾಕ್ 36,720 ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ? ಸರ್ 38,1110 ಬರುತ್ತೆ ಸರ್. 38,1110. 38,1110. ಓಕೆ, ಇದು ನಮಗೆ ಏನು ಆವರೇಜ್ ಸ್ಟಾಕ್ ಬಂತು. ಈಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇವಾಗ ತಾನೇ ಮಾಡಿದ್ವಿ. 1,52,440 ಡಿವೈಡೆಡ್ ಬೈ 38,110 ಎಷ್ಟು ಬರುತ್ತೋ ಹೇಳಿ? 152,440 divided by 38,110. ಸರ್ 4% ಬರುತ್ತೆ. 4 ಟೈಮ್ಸ್. ಇದನ್ನ ಯಾವಾಗಲೂ ಟರ್ನ್ ಓವರ್ ರೇಷಿಯೋನ ಟೈಮ್ಸ್ ಅಲ್ಲೇ ಇಡಬೇಕು. 4 times. ಅರ್ಥ ಆಯ್ತಾ? ಅರ್ಥ ಸರ್ ಆಯ್ತಾ ಇಲ್ವಾ? ಓಕೆ ಸರ್. ಇವಾಗ ಅಕಸ್ಮಾತ್ ನಾವು ಅಲ್ಲಿ ಮೇಲೆ ಇದನ್ನ ಮಾಡಿರ್ಲಿಲ್ಲ